ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಪೂರ್ತಿ ದಿನದೊಳಗೆ ನಾವು ಭಾಳೆಲ್ಲ ಅಗಸ್ತ್ಯನ ಜೊತೆ ಮಾಡ್ಕೊಂಡ್ವಿ. ರಾಗಿ ಮಾಲ್ಟ್ ಮಾಡಿದ್ವಿ, ಹಂಗೆ ಪಾರ್ಕಿಗೂ ಕರ್ಕೊಂಡು ಹೋಗಿದ್ವಿ, ಹೊರಗಡೆನೂ ತಿಂದ್ವಿ. ಸೊ ಅಗಸ್ತ್ಯ ಮತ್ತು ಅವ್ರ ಡ್ಯಾಡಿದು ಡೈಲಾಗ್ ಆಗಿರ್ಬೋದು, ಕತೆ ಹೇಳೋದೂ ಆಗಿತ್ತು. ಆ್ಯಂಡ್ ಅಗಸ್ತ್ಯ ಇವತ್ತು ತಂದೆ ಒಂದು ಓನ್ ಥಿಂಕಿಂಗ್ ಒಳಗೆ ಒಂದು ಚಾಪಿ, ಒಂದು ಚಿಕ್ಕ ಚಿಕ್ಕ ಲೈಟ್ನ ಯೂಸ್ ಮಾಡ್ಕೊಂಡು ಹಾಲ್ ಒಳಗೆ ಒಂದು ರೆಸಾಲ್ಟನ್ನು ಕ್ರಿಯೇಟ್ ಮಾಡಿದ್ದು ನಮ್ಮ ಸಲುವಾಗಿ. ಹಿಂಗಾಗಿ ಇವತ್ತು ಹಾಲ್ ಒಳಗೇನೆ ಮಲ್ಕೊಂಡ್ವಿ 3 ದಿನ. ಸೊ ಟೈಮ್ ಪಾಸ್ ಎಲ್ಲ ಫುಲ್ ಮಾಡಿದ ಮೇಲೆ ಅವನ್ನ ಪಾರ್ಕಿಗೂ ಕರ್ಕೊಂಡು ಹೋಗಿದ್ವಿ, ಜೊತೆಗೆ ಮನೆಗೆ ಬಂದ ತಕ್ಷಣ ಹೋಮ್ವರ್ಕೂ ಮಾಡಿದ. ಸೊ ಇವತ್ತಿನ ನಮ್ಮ ಡೇ ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗ್ತದ, ನೋಡ್ರಿ ಫುಲ್ಲ. ಜನಿಸುವ ಪ್ರೀತಿಯೇ ಶಾಶ್ವತ. ಹೇಳು ಪಾರ್ಥ. ಹಾ, ಕೆಂಗಣಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿ ಇಲ್ಲ. ಪರಮ ಪತಿವ್ರತನು ನಿಂದಿಸಿದ ಆ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿ ಇಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಆ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ ಹಂಗೆ ಹಿಂಗೆ ಟೈಮ್ ಮಾಡೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಅಗಸ್ತ್ಯನ ಮಲಗಿಸ್ಬೇಕಂತ ಅವರು ಡ್ಯಾಡಿ ಗುದ್ದಾಡ್ಕೊಂತ ಟೈಮ್ ಪಾಸ್ ಮಾಡ್ಕೊತ ಹಾಡು ಹೇಳೋದು, ಕತೆ ಹೇಳೋದು, ಮುದ್ದು ಮಾಡೋದು ಮಾಡ್ತಾ ಅವ್ನು ಮಲಗಿಸೋದ್ರ ಜೊತೆಗೆ ಅವರು ಮಲ್ಕೊಂಡ್ಬಿಟ್ರು. 2 ತಾಸು ಇಬ್ಬರು ಅಪ್ಪ ಮಗ ಜೋರನ ನಿದ್ದೆ ಮಾಡಿರು. ಅಗಸ್ತ್ಯಾಗ ಅವ್ರ ಡ್ಯಾಡಿ ಭಾಳನ ಟೈಮ್ ಕೊಡ್ತಾರೆ. ಇವನ್ ರಾತ್ರಿ 12 ಗಂಟೆವರೆಗೂ ಅವ್ನು ಕತೆ ಹೇಳ್ಕೊತಿರ್ತಾರೆ. ಸೊ ಇಲ್ಲೇ ಈವ್ನಿಂಗ್ ಸ್ವಲ್ಪ ಚಹಾ ಕುಡ್ಕೊಂಡು ಅಗಸ್ತ್ಯನ ಕರ್ಕೊಂಡ ಪಾರ್ಕಿಗೆ ಅಂತ ಬಂದ್ವಿ. ಅಲ್ಲಿ ಪಾರ್ಕ್ ಒಳಗೆ ಅಗಸ್ತ್ಯನ ಆಟ ಆಡಿಸಿದ್ವಿ. ಇವ್ರು ಆಟ ಆಡಿಸೋರ್ಗು ನಾನು 1-2 ರೌಂಡ್ ವಾಕನ್ನು ಮಾಡಿಕೊಂಡೆ. ಬಟ್ ಅಲ್ಲಿ ನಮಗೆಲ್ಲ ಹೆಂಗೆ ಅನ್ಸತ್ತಿತ್ತಂದ್ರೆ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪೇರೆಂಟ್ಸನ್ನು ಇನ್ನೂ ಅಷ್ಟು 35 ಒಳಗಿನವ್ರನ್ನ ಎಲ್ಲ ಬಂದಿದ್ರು. ಅವ್ರನ್ನೆಲ್ಲ ನೋಡಿ ನಾನಾರೇ ಅದ ಮಾತಾಡಕತ್ತಿದ್ವಿ, ಎಷ್ಟು ಜಲ್ದಿ ದಿನಾನ ಕಳೆದು ಹೋಯ್ತಲ್ಲ, ನಮಗೆ ಪಾಪು ಆಯಿತು ಮತ್ತು ಲೈಫದೊಂದು ಸೆಕೆಂಡ್ ಫೇಸ್ ಒಳಗೆ ಬಂದ್ವಿಲ್ಲ ನಾವು, ದಿನ ಹೆಂಗೆ ಕಳೀಲಿಕ್ಕತ್ತದ ಅಂಥೇಳಿ ಮಾತಾಡ್ತಾ ಬಂದ್ವಿ. ಏನೋ ಒಂಥರ ಎಮೋಷ್ನಲ್ ಫೀಲ್ ಆಗ್ತದೆ, ದಿನಗಳು ಹೆಂಗೆ ಕಳೆದು ಹೋಗ್ಬಿಟ್ಟಿಲ್ಲ ನಮ್ಮವ ಎಷ್ಟು ಜಲ್ದಿ ಅಂಥೇಳಿ ಸೊ ಅದಾದ ತಕ್ಷಣ ಅಗಸ್ಟ್ಯಾಗೂ ಹಸುವಾಗಿತ್ತು ಅಂತೇಳಿ ಅವನು ಮ್ಯಾಗಿ ತೊಗೊಂಡ, ಬಟರ್ ಮ್ಯಾಗಿ ಬೇಕನ್ನಂತಲೇ ಅದು ತೊಗೊಂಡ್ವಿ. ಆಮೇಲೆ ಆರ್ಯ ಅವ್ರು ರೋಲ್ ತೊಗೊಂಡ್ರು. ಸೊ ತಿನ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಇಲ್ಲಿ ನಮ್ಮ ಅಗಸ್ತ್ಯ ಒಂದು ರೆಸಾಲ್ಟ್ ಥರ ಕ್ರಿಯೇಟ್ ಮಾಡ್ಯಾನ. ಹುಡುಗರ ಮೈಂಡ್ ಎಷ್ಟು ಓಡ್ತಿರ್ತದ, ಎಷ್ಟು ಆ್ಯಕ್ಟಿವ್ ಇರ್ತೈತೆ ಅಂದ್ರೆ ಅವ್ರು ಏನು ಮಾಡ್ತಾರಲ್ಲ ಅದನ್ನ ಮಾಡಕ್ಕೆ ಬಿಡ್ಬೇಕು ಅವ್ರಿಗೆ ಇದ್ದಿದ್ರೊಳಗನ. ಸೊ ಇಲ್ಲಿ ಏನು ಮಾಡ್ದೆ ಅಂದ್ರೆ ಒಂದು ಚಿಕ್ಕವನ ಹತ್ರ ಲೈಟ್ ಇತ್ತು. ನಾವು ಆ್ಯಕ್ಚುಲಿ ಟಿ ವಿ ನೋಡ್ಕೋತಾ ಕೂತಿದ್ವಿ. ಇವ ನಮ್ಮನ್ನೆಲ್ಲ ಎಬ್ಬಿಸಿ ಸೋಫಾ ಮೇಲೆ ಕೂರಿಸಿ ಚಾಪಿ ಹಾಸಿ ಪಿಲ್ಲೋ ಇಟ್ಟು ಬ್ಲ್ಯಾಂಕೆಟ್ ಹಾಕಿ ಆ ಲೈಟಿಂಗ್ಸ್ನೆಲ್ಲ ಇಟ್ಟು ಲ್ಯಾಂಪ್ ಇಟ್ಟು ಎಷ್ಟು ಚಂದ ಒಂದು ತಲೆ ಓಡಿಸಿದ್ಲ. ಅದು ನೋಡ್ಲಿಕ್ಕೆ ಭಾಳ ಚಂದ ಅನ್ಸತ್ತಿತ್ತು. ಮತ್ತು ನಾವು ಹುಡುಗರ್ನ ಆ ಥರ ಏನೋ ಮಾಡಿದಾಗೂ ಎನ್ಕರೇಜ್ ಮಾಡ್ಬೇಕು ಅವ್ರನ್ನ. ಯಾಕಂದ್ರೆ ಸ್ವಂತವ್ರು ಏನೋ ಒಂದು ಮಾಡ್ತಿರ್ತಾರೆ ಕ್ರಿಯೇಟಿವಿಟಿ ಅಂದಾಗ ನಾವು ಅವ್ರನ್ನ ಪದೇ ಬೈಯೋದು, ಹಂಗೆ ಯಾಕೆ ಮಾಡ್ತೀಯ, ಅಲ್ಲಿ ಹಾಳು ಮಾಡಬೇಡ, ಇಲ್ಲಿ ಮಾಡಬೇಡ ಅಂದಾಗ ಅವ್ರಿಗೆ ನೆಕ್ಸ್ಟ್ ಇನ್ನೊಮ್ಮೆ ಅದನ್ನು ಮಾಡ್ಬೇಕು ಅನ್ಸಂಗೆ ಇಲ್ಲ. ಸಣ್ಣ ಹುಡುಗರು ಅಂದಮೇಲೆ ತಪ್ಪುಗಳು ಆಗ್ತಾವು, ಲಾಸ್ಗಳು ಆಗ್ತಿರ್ತಾವೆ, ಒಮ್ಮೆ ನಮಗೂ ಪೆಟ್ಟು ಹಚ್ತಿರ್ತಾರು. ಬಟ್ ಹಂಗಂತೇಳಿ ನಾವು ಅವ್ರನ್ನ ಪ್ರತಿಯೊಂದಕ್ಕೂ ಜೋರು ಮಾಡಕ್ಕೆ ಹೋದ್ವು ಅಂತಂದ್ರೆ ಅವಾಗ ಅವರು ಇನ್ನೊಂದ್ಸಲ ಸಣ್ಣ ಮಕ್ಕಳಿಗೆ ಅವ್ರು ಏನು ಮಾಡ್ತಿರ್ತಾರಲ್ಲ, ಒಂದಷ್ಟು ಒಳ್ಳೆ ಕೆಲಸಗಳನ್ನ, ಒಂದಷ್ಟು ಆ್ಯಕ್ಟಿವಿಟೀಸ್ ಏನಾರ ಮಾಡತ್ತಿದ್ರಂದ್ರೆ ಅವರಷ್ಟಿಗೆ ಅವ್ರನ್ನ ಬಿಟ್ಬಿಡ್ಬೇಕು. ಸೊ ಅಲ್ಲೇ ಅವ್ನು ರೆಸಾಲ್ಟ್ ಥೀಮ್ ರೆಡಿ ಮಾಡ್ಕೊಳಕತ್ತಿದ್ದ. ಈ ಕಡೆ ಬಂದು ನಾನು ರಾಗಿ ಮಾಲ್ಟ್ ಮಾಡೋಣ ಅನ್ಕೊಂಡೆ. ಯಾಕಂದರೆ ಇವತ್ತು ಭಾಳನ ಹೊರಗಡೆ ತಿಂದು ಬಂದಿದ್ದು ಅನ್ನೋದ್ಲೆ ಹೊಟ್ಟೆ ಭಾಳ ತುಂಬಿತ್ತು. ಅನ್ನ ಸಾಂಬಾರು ಅಂತೂ ಇತ್ತು ಅಗಸ್ತ್ಯಾಗ, ಮತ್ತು ನಮಗೂ ಇತ್ತು. ಸೊ ಇವತ್ತು ರಾಗಿ ಮಾಲ್ಟ ಅಷ್ಟ ಮಾಡೋನು, ಚಪಾತಿ ರೊಟ್ಟಿ ಏನು ಬೇಡ ಅಂತ ಹೇಳಿ ರಾಗಿ ಮಾಲ್ಟ ಮಾಡ್ಕೊಳ್ಳಿಕತ್ತಿದ್ದೆ. ಇದು ಆ್ಯಕ್ಚುಲಿ ಹೆಲ್ದಿನೂ ಐತಿ, ಟೇಸ್ಟನೂ ಐತಿ. ಆ್ಯಂಡ್ ನೀವೇನಾರ ವೇಟ್ ಲಾಸ್ ಅದು ಪ್ಲಾನ್ ಮಾಡತ್ತಿದ್ರಿ ಅಂದರೆ ಇದು 1 ಗ್ಲಾಸ್ನ ಕುಡ್ದು ಮುಗೀತು, ಅದ ಬ್ರೇಕ್ಫಾಸ್ಟ್ ಅಂತ ಅಲ್ಲಿಗೆ ಬಿಡಬೇಕು, ಬೇರೆ ಏನೂ ತಿನ್ನಬಾರ್ದು. ಹೆಲ್ದಿನೂ ಇರ್ತದ ಮತ್ತು ಭಾಳ ಹೊತ್ತು ಹೊಟ್ಟಿನೂ ತುಂಬಿದಂಗೆ ಇರ್ತದ. ಹಿಂಗಾಗಿ ನಂಗೆ ಭಾಳ ಇಷ್ಟ ಆಯ್ತಿದೆ. ಟೇಸ್ಟ್ ಮೇನ್ ನನಗೆ ಭಾಳ ಇಂಪಾರ್ಟೆಂಟ. ಹಿಂಗಾಗಿ ಟೇಸ್ಟನ್ನು ಚಲೋ ಇತ್ತನಂತಲೇ ಇದನ್ನು ಆಗಾಗ ಕುಡಿಲಿಕ್ಕತ್ತೇನೆ. ಇನ್ನು ಇಲ್ಲಿ ನಮ್ಮ ಅಗಸ್ತ್ಯ ಚಾಟ್ ಮಸಾಲ ತೊಗೊಂಡ ಎಲ್ಲರ ಜೊತೆ ಟೈಮ್ ಪಾಸ್. ತಗೋ ತಿನ್ನ, ಅದು ಹುಳಿ ಐತನಂತಲೇ ಅವಂಗೊಂಥರ ಖುಷಿ. ಸೊ ಅಗಸ್ತ್ಯನ ಜೊತೆ ಆಗಾಗ ಚಿಕ್ಕ ಬ್ರೇಕ್ ತೊಗೊತಾನೆ ಅಡುಗೆನ ಮಾಡಬೇಕಾಗ್ತದೆ. ಇಲ್ಲಿ ರಾಗಿ ಮಾಲ್ಟ್ ಮಾಡ್ಕೊಳ್ಳಿಕ್ಕತ್ತಿದ್ದೆ. ರಾಗಿ ಮಾಲ್ಟ್ ಮಾಡ್ಕೊಳ್ಳೋದು ಭಾಳನ ಈಸಿ ಐತಿ. ಫಸ್ಟ್ ನೀರನ್ನ ಕುದಿಲಿಕ್ಕೆ ಇಡಬೇಕು. 2 ಗ್ಲಾಸ್ ನೀರು ಕುದಿಲಿಕ್ಕೆ ಇಟ್ಟಿದ್ದೆ. ಜೊತೆಗೆ ನೀರು ಕುದಿ ಬಂದ ತಕ್ಷಣ ಒಂದು ಚಿಕ್ಕ
ಬೌಲ್ ಒಳಗೆ 2 ಸ್ಪೂನ್ ರಾಗಿ ಹಿಟ್ಟನ್ನ ಮತ್ತು ನೀರೊಳಗೆ ಹಾಕಿ ಕಲಸ್ಕೊಂಡು ಒಂಥರ ತೆಳ್ಳಗೆ ಗಂಟೆಲ್ಲ ಬಿಡಿಸ್ಕೊಂಡಿಟ್ಟಿದ್ನಿ. ಅದೇನು ನೀರು ಕುದಿ ಬರ್ತೈತಲ್ಲ ಆವಾಗ ರಾಗಿ ಹಿಟ್ಟು ಹಾಕಿ ಚಂದ ನಮಗೆ ಕುದಿ ಬರೋವರೆಗೂ ಒಂದು ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಕುದಿಸ್ಕೋಬೇಕು. ಕುದಿಸೋವಾಗ ನಾವು ಕೈ ಆಡಿಸ್ಕೊಂತ ಇರಬೇಕಿಲ್ಲ ಅಂದ್ರೆ ಗಂಟು ಆಗ್ತೈತಿ. ಹಿಂಗೆ ಅದು ಕುದ್ದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿಕೊಂಡೆ. ಆಮೇಲೆ ಮತ್ತೂ ಒಂದು ಸ್ವಲ್ಪ ಕುದಿಸಾದ್ಮೇಲೆ ಹಾಲು ಹಾಕಿದ್ನಿ. ಸೊ ಒಂದಷ್ಟು ಜನ ಇದನ್ನ ಹಾಲೊಳಗೂ ಮಾಡ್ತಾರೆ, ನೀವು ಹಾಲೊಳಗೂ ಮಾಡ್ಕೋಬೋದು, ನೀರೊಳಗೆ ಮಾಡ್ಕೊಂಡು ಮೇಲೆ ಹಾಲನ್ನು ಹಾಕೋಬೋದು. ಬೇಕಾದವ್ರ ಡ್ರೈ ಫ್ರೂಟ್ಸನ್ನು ನೀವು ಆ್ಯಡ್ ಮಾಡ್ಕೋಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದ್ರೂ ತೊಗೋಬೋದು, ನೈಟ್ ಡಿನ್ನರ್ ಆಗಾರು ತೊಗೋಬೋದು ವೆಯ್ಟ್ ಲಾಸ್ ಪ್ಲ್ಯಾನ್ ಮಾಡೋರ. ಅದರ್ವೈಸ್ ನಿಮ್ಗೆ ಯಾವಾಗ ಇಷ್ಟ ಆವಾಗ ನೀವು ಈ ಒಂದು ಮಾಲ್ಟ್ನ ಮಾಡ್ಕೊಂಡು ಕುಡಿಬೋದು. ಟೇಸ್ಟಿ ಆಗಿರ್ತದ, ಮಸ್ತ್ ಇರ್ತದ. ಸೊ ಇವತ್ತಿನ ದಿನಾನು ಹಂಗೆ ಇದೇ ಥರ ಪಾರ್ಕಿಗೂ ಹೋಗಿ ಬಂದ್ವಿ. ಅಗಸ್ತ್ಯನ ಜೊತೆ ಆಟ, ಟೈಮ್ ಪಾಸು, ಒಂದು ರೆಸಾಲ್ಟು ಮಸ್ತ್ ಆಗಿತ್ತು. ಇವತ್ತು ಹಾಲ್ ಒಳಗನ ಎಲ್ಲರೂ ಮಲ್ಕೊಂಡ್ವಿ, ಅವಂಗೂ ಖುಷಿ ಆಯಿತು. ಸೊ ಇಷ್ಟೆಲ್ಲ ಮಾಡಿದ ತಕ್ಷಣ ಹಂಗೆ ಸುಮ್ಮ ಅಂದ್ರು ಅವ್ರ ಡ್ಯಾಡಿ ಬಿಡಂಗಿಲ್ಲ. ಹೋಮ್ವರ್ಕ್ ಮಾಡಿಸೋದ್ಲಂತ್ರು ಅವ್ನು ಒಟ್ಟ ಮಲ್ಗಿಸಂಗೆ ಇಲ್ಲ. ಅವ್ನು ಬೇಕಾದ್ರೆ ಅಳ್ಳಿ ಅಥವಾ ಭಾಳ ಹಠ ಮಾಡಲಿ ಏನು ಮಾಡ್ರು ಒಂದು 4 ಲೈನಾರ ಬರ್ಸೋದ್ಲಂತ್ರು ಬಿಡಂಗಿಲ್ಲ. ಸೊ ಅವಂಗೂ ಊಟ ಮಾಡಿಸಿ ನೆಕ್ಸ್ಟ್ ಅವ್ನು ಹೋಮ್ವರ್ಕ್ ಮಾಡಿಸಿ ಈ ಒಂದು ದಿನ ನಮ್ದು ಮುಗೀತು. ಏನು ತೋರಿಸ್ಲಿ? ಅಗಸ್ತ್ಯ ನೀನು ಕೂತ್ಕೊಂಡು ಸರಿಯಾಗಿ ನೀಗ ಸರಿಯಾಗಿ ಕೂತು ಬರೀಲಿಲ್ಲ ಅಂದ್ರೆ ಡಾಡ ಹೊಡಿತದ. ಎಲ್ಲ ಎಳಿಬೇಕು, ಅಲ್ಲಿ ಎಳಿಬೇಕು. ಬರೀ ಇಲ್ಲಿ 3 ಸೇರಿ ದೊಡ್ಡದಾಗಿ ಹೇಳಿ. ಬಿಗೆ ಇಟ್ಕೊ ಪೆನ್ಸಿಲು ಇಲ್ಲಿಂದ ಅಲ್ಲಿಂದ ಲೈನ್ ಹೇಳಿ. ಗುಡ್. ಈಗ ಪಿ ಮಾಡು. ವೆರಿ ಗುಡ್. ಪಿ ಮಾಡು. ಈಗ ಅಲ್ಲಿಂದ ಲೈನ್ ಹೇಳಿ ಎಲ್ಲಿ ಕಡೆಗೆ